ಲಾಕ್ ನಡುವೆಯೂ ಮಾಂಸತೂಟಕ್ಕಾಗಿ ಜನರು ಮುಗಿಬಿದ್ದಿದ್ದು ಹೇಗೆ? ಬೆಂಗಳೂರಲ್ಲಿ ಸಂಡೇ ಮೂಡ್ನಲ್ಲಿ ಜನರ ಓಡಾಟ ಹೇಗಿದೆ? ಕೇಂದ್ರ ಸರ್ಕಾರವೇ ಹೇಳಿದ್ರು ಅನ್ಲಾಕ್ಗೆ ಸಚಿವರ ಅವಸರವೇಕೆ? ಹೊಗೆ ಹಾಕಿದ ಶಾಸಕನಿಗೆ ಹೋಮದ ಎಫ್ಐಆರ್ನಿಂದ ಮುಕ್ತಿ ಸಿಕ್ಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ನಡುವೆ ಬಾಡೂಟಕ್ಕಾಗಿ ಬೆಂಗಳೂರು ಮಂದಿ ಮುಗಿಬಿದ್ದಿದ್ದು ಹೇಗೆ? ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಸ್ಟಾಲ್ ಎದುರು ಜನ ಜಮಾಯಿಸಿದ್ದು ಹೇಗಿತ್ತು? ಮಾಂಸ ಖರೀದಿಗೆ ಬಂದವರಿಗೆ ಅಂಗಡಿ ಮಾಲೀಕರು ಹಾಕಿದ ಷರತ್ತು ಏನು? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ರಸ್ತೆಯಲ್ಲಿರುವ ಪಾಪಣ್ಣ ಮಟನ್ ಸ್ಟಾಲ್ ಎದುರು ಜನ ಜಮಾಯಿಸಿದ್ರು. ಬೆಳ್ಳಂಬೆಳಗ್ಗೆ ಮಟನ್ ಖರೀದಿಸುವುದಕ್ಕೆ ಕ್ಯೂ ನಿಂತಹ ಜನ ಸರತಿಯಲ್ಲಿ ನಿಂತು ಮಾಂಸ ಖರೀದಿ ಮಾಡಿದ್ರು. ಭಾನುವಾರದ ಪ್ರಯುಕ್ತ ಸ್ಪೆಷಲ್ ಊಟ ಸವಿಯಲು ಸ್ಟಾಲ್ನಲ್ಲಿ ಮಟನ್ ಕೊಂದು ಮನೆಯತ್ತ ಹೆಜ್ಜೆ ಹಾಕಿದ್ರು. ಈ ವೇಳೆ ಸಾಲಲ್ಲಿ ನಿಂತವರು ಕೋವಿಡ್ ರೂಲ್ಸ್ ಪಾಲಿಸಿದ್ರು. ಇನ್ನು ಕೆಲವರು ಅಂತರ ಕಾಪಾಡದೆ ಬೇಜವಾಬ್ದಾರಿ ತೋರಿದ್ರು. ಶಿವಾಜಿನಗರದ ಮಾಂಸದಂಗಡಿಗಳ ಮುಂದೆಯೂ ಜನಜಾತ್ರೆ ನೆರೆದಿತ್ತು. ಬೆಳಗ್ಗೆ ಮಾಂಸದಂಗಡಿಗಳತ್ತ ದೌಡಾಯಿಸಿದಂತಹ ಜನ ಮಟನ್ ಖರೀದಿಯಲ್ಲಿ ಮುಳುಗಿದ್ರು. ಕೋವಿಡ್ ರೂಲ್ಸ್ ಪಾಲಿಸದೆ ವ್ಯಾಪಾರದಲ್ಲಿ ಮಗ್ನರಾಗಿದ್ರು. ಸರತಿಯಲ್ಲೂ ನಿಂತರೂ ಅಂತರ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ರು. ಕೊರೋನಾ ಭೀತಿ ಮಧ್ಯೆಯೂ ಭಾನುವಾರದ ಬಾಡೂಟಕ್ಕೆ ಸಿಟಿ ಮಂದಿ ಸ್ಪಂದಿಸಿದ್ರು. ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ ಚಿಕನ್ ಕೊಳ್ಳಲು ಜನ ಮುಗಿಬಿದ್ದಿದ್ರು. ಭಾನುವಾರದ ಬಾಡೂಟಕ್ಕಾಗಿ ಬೆಳಗ್ಗೆ ಚಿಕನ್ ಶಾಪ್ಗಳ ಕಡೆ ಬಂದಂತಹ ಜನ ಸರತಿಯಲ್ಲಿ ನಿಂತು ಮಾಂಸ ಖರೀದಿ ಮಾಡಿದ್ರು. ಅಲ್ಲದೆ ಕೆಲವರು ತರಕಾರಿ, ಹೂವು, ಹಣ್ಣು ಕೊಳ್ಳುವಲ್ಲಿ ಮಗ್ನರಾಗಿದ್ರು. ಈ ವೇಳೆ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಅಂತರ ಪಾಲಿಸದೆ ಮಾತಲ್ಲಿ ಮಗ್ನರಾಗಿದ್ರು. ಕೋಳಿ ಮಾಂಸಕ್ಕೆ ನಾನ್ ವೆಜ್ ಪ್ರಿಯರು ಸಾಲಾಗಿ ನಿಂತಿದ್ರು. ಯಶವಂತಪುರದ ಮಾಂಸದ ಅಂಗಡಿಗಳ ಮುಂದೆಯೂ ಜನರ ದಂಡೆ ನೆರೆದಿತ್ತು. ಸೋಂಕಿನ ಆರ್ಭಟದ ಮಧ್ಯೆ ಕೊರೋನಾಗೆ ಕೇರ್ ಮಾಡದಂತಹ ಜನ ಮಾಂಸ ಖರೀದಿಯಲ್ಲಿ ತಲ್ಲೀನರಾದ್ರು. ಅಂಗಡಿಗಳ ಮುಂದೆ ಅಂತರ ಪಾಲಿಸದೆ ಗುಂಪಾಗಿ ಜಮಾಯಿಸಿ ಮಾಂಸ ಎಲ್ಲಿ ಖರೀದಿಯಾಗುತ್ತೋ ಅಂತ ಕೊಳ್ಳುವಲ್ಲಿ ಮಗ್ನರಾಗಿದ್ರು. ಮಾರ್ಕೆಟ್ ಸೇರಿದಂತೆ ಹಲವು ಅಂಗಡಿಗಳು ಜನರಿಂದ ತುಳುಕಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಆಡುಗೋಡಿ ಸರ್ಕಲ್ನಲ್ಲಿರುವಂತಹ ಚಿಕನ್ ಮಟನ್ ಶಾಪ್ಗಳ ಬಳಿ ಮಾಂಸ ಖರೀದಿಸುವುದಕ್ಕೆ ಜನ ಮುಗಿಬಿದ್ರು. 4 ಅಂಗಡಿಗಳ ಸಮೀಪ ಜಮಾಯಿಸಿದಂತಹ ಜನ ಕೆಲ ಕಡೆ ಅಂತರ ಪಾಲಿಸಿದ್ರು. ಇನ್ನು ಕೆಲ ಅಂಗಡಿ ಮಾಲೀಕರು ಅಂತರ ಕಾಪಾಡಿ ಕ್ಯೂನಲ್ಲಿ ಬಂದವರಿಗೆ ಮಾತ್ರ ಚಿಕನ್ ಕೊಡ್ತೇವೆ ಅಂತ ಎಚ್ಚರಿಸಿದ್ರು. ಕೆಲ ಶಾಪ್ ಮಾಲೀಕರು ಕ್ಯಾಮೆರಾ ಕಂಡೊಡನೆ ಜನರಿಗೆ ಸಾಲಲ್ಲಿ ನಿಲ್ಲುವಂತೆ ಮಾಂಸ ಪ್ರಿಯರಿಗೆ ಬುದ್ಧಿ ಹೇಳ್ತಿದ್ರು. ಸಂಜಯ್ ನಗರದಲ್ಲಿ ಮಾಂಸ ಖರೀದಿಸಲು ಜನ ಮಟನ್ ಸ್ಟಾಲ್ ಒಂದರ ಮುಂದೆ ಸಾಲುಗಟ್ಟಿ ನಿಂತರು. ಸೋಂಕು ಲೆಕ್ಕಿಸದೆ ಬೆಳಗ್ಗೆ ಮಾಂಸದ ಅಂಗಡಿಯತ್ತ ಬಂದಂತಹ ಜನರು ಮಾಂಸ ಕೊಳ್ಳುವುದಕ್ಕೆ ಸರತಿಯಲ್ಲಿ ನಿಂತಿದ್ರು. ಆ ಮೂಲಕ ಭಾನುವಾರದ ಬಾಡೂಟದ ಜೊತೆ ವೀಕೆಂಡ್ ಎಂಜಾಯ್ ಮಾಡಲು ತುದಿಗಾಲ ಮೇಲೆ ನಿಂತಿದ್ರು. ಶಿವಾಜಿನಗರದ ರೆಸಲ್ ಮಾರ್ಕೆಟ್ ಜನರಿಂದ ತುಂಬಿ ತುಳುಕಿದ್ದರಿಂದಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಲಾಕ್ಡೌನ್ ಮಧ್ಯೆ ಹೆಚ್ಚು ವಾಹನಗಳು ರಸ್ತೆಗೆ ಇಳಿದಿದ್ದರಿಂದಾಗಿ ಶಿವಾಜಿನಗರ ಸರ್ಕಲ್ನಲ್ಲಿ ಜಾಮ್ನಿಂದ ಸವಾರರು ಪರದಾಡಿದ್ರು. ಇನ್ನು ಬೈಕ್, ಕಾರು, ಆಟೋ ನಿಂತಲ್ಲೇ ನಿಂತಿದ್ವು. ಚಿಕನ್ ಮಟನ್ ಖರೀದಿಗೆ ಮಾರ್ಕೆಟ್ನತ್ತ ಜನ ಬಂದಿದ್ದರಿಂದಲೂ ತುಸು ಟ್ರಾಫಿಕ್ ಹೆಚ್ಚಾಗುವುದಕ್ಕೆ ಕಾರಣವಾಯಿತು. ಬ್ಯಾಟ್ರನ್ಪುರ ರೈತರ ಸಂತೆಯಲ್ಲಿ ಮಂದಿ ತರಕಾರಿ, ಹಣ್ಣು ಕೊಳ್ಳೋದ್ರಲ್ಲಿ ಬ್ಯುಸಿಯಾದ್ರು. ಕೋವಿಡ್ ರೂಲ್ಸ್ಗೆ ತಿಲಾಂಜಲಿ ಇಟ್ಟು ಅಂತರ ಪಾಲಿಸದೆ ಗುಂಪಾಗಿ ವಸ್ತು ಕೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ರು. ಕೊರೋನಾ 2ನೇ ಅಲೆ ನಡುವೆಯೂ ಗುಂಪಾಗಿ ಸೇರಿ ಅಗತ್ಯ ವಸ್ತು ಖರೀದಿ ಮಾಡಿದ್ರು. ಭಾನುವಾರವಾಗಿದ್ದರಿಂದಾಗಿ ಸಂತೆಗೆ ಭಾರೀ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಕೋವಿಡ್ ನಿಯಮ ಮುರಿದ್ರು. ಕ್ಯಾಮೆರಾ ಕಂಡಾಗ ಮಾಸ್ಕ್ ಅನ್ನ ಸರಿಕ್ರಮದಲ್ಲಿ ಮುಖಕ್ಕೆ ಧರಿಸಿದ್ರು. ಲಾಕ್ಡೌನ್ ನಡುವೆಯೂ ಯಶವಂತಪುರ ಸರ್ಕಲ್ನಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿತ್ತು. ಅಗತ್ಯ ಸೇವೆ ಹೆಸರಿನಲ್ಲಿ ಹೊರಗೆ ಬರ್ತಿರುವಂತಹ ಜನ ವಾಹನಗಳಲ್ಲಿ ಬಿಂದಾಸಾಗಿ ಓಡಾಡ್ತಿದ್ರು. ಆದರೂ ಪೊಲೀಸರು ಫೀಲ್ಡ್ಗೆ ಇಳಿಯದೆ ವಾಹನಗಳ ತಪಾಸಣೆ ನಡೆಸದೆ ನಿರ್ಲಕ್ಷ್ಯ ವಹಿಸಿದ್ರು. ಜನರ ಖರೀದಿಗೆ 10 ಗಂಟೆವರೆಗೆ ಸಮಯ ಇದ್ದು ಆ ಬಳಿಕ ವಾಹನಗಳ ತಪಾಸಣೆ ನಡೆಸೋಣ ಅನ್ನೋ ಮನೋಭಾವದಲ್ಲಿ ಪೊಲೀಸರಿದ್ರು. ಡೆಡ್ಲೈನ್ ಮುಗಿದ್ರೂ ಬೆಂಗಳೂರಲ್ಲಿ ಖರೀದಿ ಭರಾಟೆ ಹೇಗಿತ್ತು? ಕೆಆರ್ ಮಾರ್ಕೆಟ್ ಬಳಿ ಖಾಕಿ ಹೈ ಅಲರ್ಟ್ ಆಗಿರೋದು ಹೇಗೆ? ಪೊಲೀಸರ ಬಳಿ ಲಾಕ್ ಆದ ಯುವತಿ ಹೇಳಿದ ನಾಯಿ ನೆಪ ಏನು? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿಗರಿಗೆ ಲಾಕ್ಡೌನ್ ಇದ್ರೂ ಒಂದೇ, ಇಲ್ದಿದ್ರು ಒಂದೇ ಎನ್ನುವಂತಾಗಿದೆ. ಅಗತ್ಯ ವಸ್ತು ಖರೀದಿ ಡೆಡ್ಲೈನ್ ಮುಗಿದ್ರೂ ಕೂಡ ಜನ ಖರೀದಿ ಭರಾಟೆ ಮಾತ್ರ ನಿಂತಿರಲಿಲ್ಲ. 10 ಗಂಟೆಗೆ ಮನೆ ಸೇರ್ಕೊಳ್ಳಿ ಎಂದ್ರೂ ಕೂಡ ಸಂಡೇ ಮೂಡ್ನಲ್ಲಿ ಓಡಾಡ್ತಿದ್ದಾರೆ. ಮಾರ್ಕೆಟ್ಗಳಿಂದ ನಿಧಾನವಾಗಿ ಕಾಲ್ಕಿದ್ರು. ಬೆಂಗಳೂರಿನ ಜನ ಟೈಟ್ ರೂಲ್ಸ್ಗೂ ಕ್ಯಾರೆ ಅಂತಿಲ್ಲ, ವೈರಸ್ಗೂ ಕೂಡ ಹೆದರ್ತಾ ಇಲ್ಲ.
ಲಾಕ್ಡೌನ್ ಇದ್ರೂ ಬೆಂಗಳೂರಿನಲ್ಲಿ ವಾಹನ ಸಂಚಾರಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. 10 ಗಂಟೆ ಬಳಿಕವೂ ರಸ್ತೆಗಳಿರುವಂತಹ ವಾಹನ ಸವಾರರು ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಎಂದಿನಂತೆ ವಾಹನ ಸಂಚಾರವಿದ್ದು ವಾಹನಗಳನ್ನು ತಪಾಸಣೆ ನಡೆಸಿ ಪೊಲೀಸರು ಬಿಡುತ್ತಿದ್ದಾರೆ. ಲಾಕ್ಡೌನ್ ಇದ್ರೂ ಬೆಂಗಳೂರಿಗರು ಕ್ಯಾರೆ ಅಂತಿಲ್ಲ. ಭಾನುವಾರ ವಾಹನಗಳ ಅನಗತ್ಯ ಸಂಚಾರ ಕಡಿಮೆಯಾಗಿಲ್ಲ. ಕಾರ್ಪೊರೇಷನ್, ಕೆಆರ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಚಾಲುಕ್ಯ ಸರ್ಕಲ್ ಸುತ್ತಮುತ್ತ ವಾಹನಗಳಲ್ಲಿ ಬಿಂದಾಸ್ ಆಗಿ ಜನರು ಓಡಾಡ್ತಿದ್ದಾರೆ. ಡೆಡ್ಲೈನ್ ಮುಗಿದ್ರೂ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಮಾತ್ರ ನಿಂತಿಲ್ಲ. ಟೌನ್ ಹಾಲ್ ಮುಂಭಾಗ ಎಂದಿನಂತೆ ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇದ್ದು ಪೊಲೀಸರು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಿಲ್ಲ. ಅನಗತ್ಯವಾಗಿ ಬೈಕ್, ಕಾರುಗಳು ಸಂಚಾರ ಮಾಡ್ತಾ ಇದ್ದು ಪೊಲೀಸರು ತಪಾಸಣೆ ಮಾಡ್ತಾ ಇಲ್ಲ. ರೋಡ್ಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂತಹ ಪೊಲೀಸರು ಪ್ರತಿ ವಾಹನ ತಡೆದು ಕಾರಣ ಕೇಳ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಇದ್ದಂತಹ ಸಮಯಾವಕಾಶದ ಬಳಿಯೂ ಕೂಡ ಯಶವಂತಪುರದಲ್ಲಿ ಜನಜಾತ್ರೆ ಮಾತ್ರ ನಿಂತಿರಲಿಲ್ಲ. ಚಿಕನ್, ಮಟನ್, ಮೀನು ಕೊಳ್ಳೋದಕ್ಕೆ ಮುಗಿಬಿದ್ದಂತಹ ಗ್ರಾಹಕರು ದೈಹಿಕ ಅಂತರವನ್ನು ಪಾಲಿಸದೆ ಮಾಂಸ ಖರೀದಿಸಿದ್ರು. ಲಾಕ್ಡೌನ್ ಇದ್ರೂ ಯಶವಂತಪುರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ವಾಹನಗಳು ಹೆಚ್ಚಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಡೆಡ್ಲೈನ್ ಮುಗಿತಾ ಇದ್ದಂತೆ ಮನೆಯತ್ತ ಜನರ ದಂಡೆ ತೆರಳಿದೆ. ಬೆಳಗ್ಗೆ 10 ಗಂಟೆ ಬಳಿಕ ಬೆಂಗಳೂರಿನಲ್ಲಿ ಅಗತ್ಯ ಸೇವೆಗಳು ಬಂದಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತು ಖರೀದಿಗೆ ಜನರು ಮುಗಿಬಿದ್ರು. ಹೀಗಾಗಿ 10 ಗಂಟೆ ಆಗ್ತಾ ಇದ್ದಂತೆ ಪೊಲೀಸರು ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು. ಅಲ್ಲದೆ ಅನಗತ್ಯವಾಗಿ ಓಡಾಡ್ತಾ ಇರೋರ ವಾಹನ ಸೀಸ್ ಮಾಡ್ತಿದ್ದಾರೆ. ಕೆಆರ್ ಮಾರುಕಟ್ಟೆ ಬಳಿ ಬ್ಯಾರಿಕೇಡ್ ಅಳವಡಿಸಿರುವಂತಹ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿ, ಅಗತ್ಯ ಸೇವೆ ಓಡಾಟದ ಡೆಡ್ಲೈನ್ ಮುಗಿತಾ ಇದ್ದಂತೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಬೆಳಗ್ಗೆ 10 ಗಂಟೆ ನಂತರ ಫೀಲ್ಡ್ಗಿಳಿದಿರುವಂತಹ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ತಪಾಸಣೆ ನಡೆಸುತ್ತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಪೊಲೀಸರು ವಾಹನಗಳ ತಪಾಸಣೆ ಮಾಡ್ತಾ ಇದ್ದು ಅನಗತ್ಯವಾಗಿ ಓಡಾಡ್ತಾ ಇರೋದು ಕಂಡು ಬಂದರೆ ಸೀಸ್ ಮಾಡ್ತಿದ್ದಾರೆ. ಖರೀದಿ ಸಮಯ ಮುಕ್ತಾಯದ ಬೆನ್ನಲ್ಲೇ ಖಾಕಿ ಅಲರ್ಟ್ ಆಗಿದ್ದು ಎಲ್ಲ ವಾಹನಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಲಾಕ್ಡೌನ್ ಮಾಡಿದ್ರೂ ಹೊರಬರ್ತಾ ಇರುವಂತಹ ಜನರು ಖಾಕಿ ಕೈಗೆ ಲಾಕ್ ಆಗಿ ಸಿಲಿ ರೀಸನ್ ಹೇಳ್ತಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಆಟೋದಲ್ಲಿ ನಾಯಿ ಜೊತೆ ಬಂದಂತಹ ಯುವತಿ ನಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಆಟೋದಲ್ಲಿ ಬಂದಿದ್ದ ಯುವತಿನ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಇದೇ ವೇಳೆ 8 ಜನರನ್ನ ಕರೆದುಕೊಂಡು ಬಂದಿದ್ದಂತಹ ಮತ್ತೊಂದು ಆಟೋವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಅಖಾಡಕ್ಕಿಳಿದಿರತಕ್ಕಂಥ ಪೊಲೀಸರು ಅನಗತ್ಯವಾಗಿ ಸಂಚರಿಸ್ತಾ ಇರುವಂತಹ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ಇದೇ ವೇಳೆ ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವಂತಹ ಅವಸರದಲ್ಲಿ ಓಮ್ನಿ ಕಾರು ಅಪಘಾತ ಮಾಡಿದೆ. ಬಿಬಿಎಂಪಿ ಲಾರಿ ಹಾಗೂ ಓಮ್ನಿ ನಡುವೆ ಪೈಪೋಟಿ ನಡೆದಿದ್ದು ಓಮ್ನಿ ಕಾರು ಬ್ಯಾರಿಕೇಡ್ಗೆ ಗುದ್ದಿದೆ. ಘಟನೆಯಲ್ಲಿ ಕಾರಿನ ಹೆಡ್ಲೈಟ್ ಚೂರಾಗಿದೆ. ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಿದೆ? ಕಟ್ಟುನಿಟ್ಟಿನ ಕ್ರಮಗಳಿಂದ ಸ್ತಬ್ಧವಾಗಿದ್ಯಾ ಕರುನಾಡು? ಲಾಕ್ಡೌನ್ ನಡುವೆ ಮದುವೆಗೆ ಬಂದವರಿಗೆ ಕಾಕಿ ಶಾಕ್ ಕೊಟ್ಟಿದ್ದಲ್ಲಿ ಇದೆಲ್ಲವನ್ನ ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಸಂಪೂರ್ಣ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಹಾಲು, ತರಕಾರಿ, ಮೆಡಿಕಲ್ ಹೊರತುಪಡಿಸಿ ಎಲ್ಲ ಬಂದ್ ಮಾಡಲಾಗಿದೆ. ಹೋಟೆಲ್ನಲ್ಲಿ ಆನ್ಲೈನ್ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದ್ದು ಅನವಶ್ಯಕವಾಗಿ ಓಡಾಡ್ತಿರುವಂತಹ ವಾಹನಗಳನ್ನು ಜಪ್ತಿ ಮಾಡಲಾಗುತ್ತದೆ. ಸೋಮವಾರ, ಗುರುವಾರ ಮಾತ್ರ ಸಂಪೂರ್ಣ ಲಾಕ್ಡೌನ್ ಅಲ್ಲಿ ವಿನಾಯಿತಿ ಇದ್ದು ಜೂನ್ 7ರವರೆಗೆ ಮೈಸೂರಿನಲ್ಲಿ ಸಂಪೂರ್ಣ ಲಾಕ್ಡೌನ್ ಇರಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಠಿಣ ಲಾಕ್ಡೌನ್ ಜಾರಿಯಾಗಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳು ಬಿಕೋ ಎಂತಿದೆ. ಇಂದಿನಿಂದ ಜೂನ್ 7ರ ತನಕ ಕಠಿಣ ಲಾಕ್ಡೌನ್ ಜಾರಿಯಲ್ಲಿರಲಿದ್ದು ದಿನಸಿ ಮಾಂಸಕ್ಕಾಗಿ ಜಿಲ್ಲಾಡಳಿತ 3 ದಿನ ಅವಕಾಶ ನೀಡಿದ್ದು ಇಂದಿನಿಂದ ಮತ್ತೆ ಕಠಿಣ ಲಾಕ್ಡೌನ್ ರೂಲ್ಸ್ ಮುಂದುವರಿಯುತ್ತಾ ಇದೆ. ಜೂನ್ 7ರವರೆಗೆ ಹಾಲು, ಹಣ್ಣು, ತರಕಾರಿಗಷ್ಟೇ ಅವಕಾಶವಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದೆ. ಹಾಲು, ಹಣ್ಣು, ತರಕಾರಿ, ವೈದ್ಯಕೀಯ ಸೇವೆ, ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದೆ. ದಿನಸಿ ಅಂಗಡಿ, ಮಾಂಸದ ಮಾರುಕಟ್ಟೆ, ಬೇಕರಿ, ಬಾರ್ ಸಂಪೂರ್ಣ ಬಂದ್ ಮಾಡಿದ್ದು ಅನವಶ್ಯಕವಾಗಿ ಓಡಾಡುವವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಸಂಪೂರ್ಣ ಲಾಕ್ಡೌನ್ ಇದ್ದು ಮುಂದಿನ 3 ದಿನ ರಾಜ್ಯ ಸರ್ಕಾರದ ಲಾಕ್ಡೌನ್ ನಿಯಮಗಳು ಮುಂದುವರಿಯಲಿದೆ. ಕೊರೋನಾ ನಿಯಂತ್ರಣಕ್ಕೆ ಗದಗ ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಿದ್ದು ಗದಗ, ಬೆಟಗೇರಿ, ಅವಳಿ ನಗರ ಸಂಪೂರ್ಣ ಸ್ತಬ್ಧವಾಗಿದೆ. ಹಾಲು, ಮೆಡಿಕಲ್ ಹೊರತುಪಡಿಸಿ ದಿನಸಿ, ಮಾಂಸ, ಹೋಟೆಲ್, ಬಾರ್ ಬಂದ್ ಮಾಡಿಸಲಾಗಿದೆ. ಹೀಗಾಗಿ ಕಿರಾಣಿ, ಜನತಾ, ಗ್ರೇನ್ ಮಾರ್ಕೆಟ್ಗಳು ಬಿಕೋ ಎಂತಿದ್ದು ನಾಳೆ ಬೆಳಗ್ಗೆ 10 ಗಂಟೆವರೆಗೆ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸರು ನಿಯೋಜನೆಗೊಂಡಿದ್ದು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರೋರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ.
ಯಾದಗಿರಿ ಜಿಲ್ಲೆಯಾದ್ಯಂತ ಇಂದಿನಿಂದ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಲಾಕ್ಡೌನ್ ಜಾರಿಯಲ್ಲಿದ್ದು ಜೂನ್ 3ರ ಬೆಳಗ್ಗೆ 6 ಗಂಟೆವರೆಗೆ ಕಠಿಣ ನಿಯಮಗಳು ಇರಲಿವೆ. ಲಾಕ್ಡೌನ್ ಜಾರಿಯಿಂದಾಗಿ ಯಾದಗಿರಿ ನಗರ ಸಂಪೂರ್ಣ ಸ್ತಬ್ಧವಾಗಿದ್ದು ನಗರದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ವಾಹನ ಸಂಚಾರವಿದೆ. ಬೆಳಗ್ಗೆಯಿಂದಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದು ಅನಗತ್ಯವಾಗಿ ಓಡಾಡುವವರಿಗೆ ಬ್ರೇಕ್ ಹಾಕಿದ್ದಾರೆ. ಮೆಡಿಕಲ್, ಆಸ್ಪತ್ರೆ, ಹಾಲು ಸೇರಿದಂತೆ ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶವಿದೆ. ಯಾದಗಿರಿಯಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಿದ್ದು ಮದುವೆಗೆ ಹೋಗ್ತಾ ಇದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕ್ರೂಸರ್ ವಾಹನದಲ್ಲಿ 10ಕ್ಕೂ ಹೆಚ್ಚು ಜನರು ಬರ್ತಿದ್ರು. ಹೀಗಾಗಿ ಯಾದಗಿರಿ ನಗರದ ಶಹಾಪುರ ರಸ್ತೆಯಲ್ಲಿ ಪೊಲೀಸರು ವಾಹನ ಸೀಸ್ ಮಾಡಿದ್ರು. ಕಲಬುರಗಿ ಜಿಲ್ಲೆಯ ಗಮ್ಮಾರ ಗ್ರಾಮದಿಂದ ಯಾದಗಿರಿ ನಗರದಲ್ಲಿರುವ ಮದುವೆಗೆ ಬಂದಿದ್ದ ಜನರನ್ನ ನಡೆದುಕೊಂಡು ಹೋಗುವಂತೆ ಪೊಲೀಸರು ಕಳಿಸಿದ್ರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ದಿನ ಬಿಟ್ಟು ದಿನ ಸಂಪೂರ್ಣ ಲಾಕ್ಡೌನ್ ಮಾಡ್ತಾ ಇದ್ದು ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಂಡಿದೆ. ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿದ್ದು ಬೆಳಗ್ಗೆಯಿಂದಲೇ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಅನಗತ್ಯವಾಗಿ ನಿಯಮ ಮೀರಿ ರಸ್ತೆಗಿಳಿದವರ ವಾಹನ ಸೀಸ್ ಮಾಡುತ್ತಿದ್ದಾರೆ. ಲಾಕ್ಡೌನ್ನಿಂದ ಚಿತ್ರದುರ್ಗ ನಗರದ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. ಲಾಕ್ಡೌನ್ನಿಂದಾಗಿ ಹಾವೇರಿಯ ರಸ್ತೆಗಳು ಖಾಲಿಯಾಗಿದೆ. ಹಾಲು, ಮೆಡಿಕಲ್, ಆಸ್ಪತ್ರೆ, ಪಡಿತರ, ಪೆಟ್ರೋಲ್ ಬಂಕ್ ಸೇರಿದಂತೆ ಕೆಲವು ಸೇವೆಗಳಿಗೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿದೆ. ಹೀಗಾಗಿ ನಗರದ ರಸ್ತೆಗಳು ಬಿಕೋ ಎಂದಿದ್ದು ಅನಗತ್ಯವಾಗಿ ಓಡಾಡ್ತಾ ಇರೋ ವಾಹನಗಳನ್ನು ತಡೆದು ಪೊಲೀಸರು ತಪಾಸಣೆ ಮಾಡುತ್ತಿದ್ದಾರೆ. ಮಾಂಸ ಮಾರಾಟಕ್ಕೆ ಖಾಕಿ ಬ್ರೇಕ್ ಹಾಕಿದ್ರು ಕದ್ದು ಮುಚ್ಚಿ ಮಾರಾಟ ಮಾಡಿದ್ದಲ್ಲಿ ನಿಯಮ ಉಲ್ಲಂಘಿಸಿದ ವ್ಯಾಪಾರಿಗಳಿಗೆ ಎಸಿಪಿ ಶಾಕ್ ಕೊಟ್ಟಿದ್ದು ಹೇಗೆ? ಹೊಗೆ ಹಾಕಿದ ಶಾಸಕನಿಗೆ ಎಫ್ಐಆರ್ನಿಂದ ಮುಕ್ತಿ ಸಿಕ್ಕಿದ್ದು ಹೇಗೆ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ನಡುವೆಯೂ ಭಾನುವಾರದ ಬಾಡೂಟವನ್ನ ಜನ ಮರೆತಿಲ್ಲ. ಮಾಂಸ ಖರೀದಿಗೆ ಜನ ಮುಗಿಬಿದ್ರು. ಶಿವಮೊಗ್ಗದ ಜೈಲ್ ರಸ್ತೆಯಲ್ಲಿರುವ ಚಿಕನ್ ಅಂಗಡಿಗಳಲ್ಲಿ ಜನ ಜಮಾಯಿಸಿದ್ರು. ದೈಹಿಕ ಅಂತರವಿಲ್ಲದೆ ಮುಗಿಬಿದ್ದು ಚಿಕನ್ ಖರೀದಿ ಮಾಡಿದ್ರು. ಕೊರೋನಾ ಆತಂಕ ಮರೆತು ನಿಯಮ ಉಲ್ಲಂಘಿಸಿದ್ರು. ಎಲ್ಲೆಡೆ ಭಾನುವಾರದ ಬಾಡೂಟಕ್ಕೆ ಜನ ಮುಗಿಬಿದ್ದಿದ್ರೆ ಕೋಲಾರದಲ್ಲಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕೋಲಾರದಲ್ಲಿ 2ನೇ ಹಂತದ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿದ್ದು ಮಾಂಸದ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿವೆ. ಹೀಗಿದ್ರೂ ಕೂಡ ಜನರು ಮಾಂಸದ ಅಂಗಡಿಗಳತ್ತ ಹೆಜ್ಜೆ ಹಾಕಿದರು. ಆದರೆ ಖಾಕಿ ಕಟ್ಟೆಚ್ಚರ ವಹಿಸಿದ್ದು ಕಂಪ್ಲೀಟ್ ಲಾಕ್ಡೌನ್ ನಿಯಮ ಪಾಲಿಸುವಂತೆ ಕ್ರಮ ತೆಗೆದುಕೊಂಡಿದ್ದಾರೆ. ಕೋಲಾರದಲ್ಲಿ ಲಾಕ್ಡೌನ್ ನಡುವೆಯೂ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಮಾಲೂರಿನಲ್ಲಿ ಕಂಪ್ಲೀಟ್ ಲಾಕ್ಡೌನ್ ನಡುವೆಯೂ ಸರ್ಕಾರದ ನಿಯಮ ಉಲ್ಲಂಘಿಸಿ ಚಿಕನ್ ಮಾರಾಟ ಮಾಡಲಾಗಿದೆ. ಮಾಸ್ತಿ ಗ್ರಾಮದಲ್ಲಿ ಅರ್ಧ ಶಟರ್ ಮುಚ್ಚಿ ಚಿಕನ್ ವ್ಯಾಪಾರ ಮಾಡಿದ್ದಾರೆ. ಜಿಲ್ಲಾಡಳಿತ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡಿದ್ರು. ಕೇರ್ ಮಾಡದೆ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ. ಅಲ್ಲದೆ ಮಾಂಸ ಖರೀದಿಗೂ ಮುಗಿಬಿದ್ರು. ದೇವನಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹಬ್ತಾ ಇದ್ದು ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಆದರೆ ಜನರಿಗೆ ಲಾಕ್ಡೌನ್ ನಿಯಮ ಉಲ್ಲಂಘಿಸುವುದು ಅಭ್ಯಾಸವಾದಂತಿದೆ. ದೇವನಹಳ್ಳಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಂತಹ ಜನ ಸಂಪೂರ್ಣವಾಗಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ್ರು. ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ದೈಹಿಕ ಅಂತರ ಮರೆತು ಜನರು ಜಮಾಯಿಸಿದ್ರು. ಧಾರವಾಡದಲ್ಲಿ ಕಠಿಣ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಹೀಗಾಗಿ ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತದೆ. ಬೆಳಗ್ಗೆಯೇ ಫೀಲ್ಡ್ಗಿಳಿದಂತಹ ಎಸಿಪಿ ಅನುಷಾ ನಿಯಮ ಮೀರಿದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಳಗ್ಗೆ 8ರವರೆಗೆ ಮಾತ್ರ ಹಾಲು, ಹಣ್ಣು, ತರಕಾರಿಗೆ ಅವಕಾಶ ನೀಡಲಾಗಿದ್ದು ಸಮಯ ಮೀರಿದ ಬಳಿಕವೂ ವ್ಯಾಪಾರ ಮುಂದುವರೆಸಿದಂತಹ ವ್ಯಾಪಾರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಮಾಡುವುದಾಗಿ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಹೇಳಿದ್ದಾರೆ. ಕೊರೋನಾ ಭೀಕರತೆ ನಡುವೆಯೂ ಜನರು ನಿರ್ಲಕ್ಷ್ಯ ಮುಂದುವರೆಸಿದ್ದಾರೆ. ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಅನಗತ್ಯವಾಗಿ ಜನರು ಓಡಾಡುತ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿ ಹೆಸರಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಇದೇ ರೀತಿ ನಿರ್ಲಕ್ಷ್ಯ ಮುಂದುವರೆದರೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿಗೆ ಸಿದ್ಧತೆ ನಡೆಸಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಡಿಸಿ ಶ್ರೀನಿವಾಸ್ ಹೇಳಿದ್ದಾರೆ. ಲಸಿಕೆ ಪಡೆಯಲು ಜನರು ಪರದಾಟ ನಡೆಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಶಿವಮೊಗ್ಗದ ಸಿಮ್ಸ್ ಕಾಲೇಜಿನ ಲಸಿಕಾ ಕೇಂದ್ರದ ಬಳಿ ಜನ ಪರದಾಡುವಂತಾಯಿತು. ಬೆಳಗ್ಗೆಯೇ ಲಸಿಕೆಗಾಗಿ ಬಂದಂತಹ ಜನ ಲಸಿಕೆ ಕೇಂದ್ರದ ಎದುರು ಸರದಿಯಲ್ಲಿ ನಿಂತು ಕಾಯ್ತಿದ್ರು. ಈ ವೇಳೆ ಯಥಾಪ್ರಕಾರ ದೈಹಿಕ ಅಂತರವಿಲ್ಲದೆ ಗುಂಪುಗೂಡಿದ್ರು. ಕೊರೋನಾ ತಡೆಗೆ ಲಸಿಕೆ ಹಾಕಿಸಿಕೊಳ್ಳಲು ಬಂದವರು ಕೊರೋನಾ ಜಾಗೃತಿಯನ್ನೇ ಮರೆತುಬಿಟ್ಟಿದ್ರು.
ರಾಯಚೂರು ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದ್ದು ಜನರು ಡೋಂಟ್ ಕೇರ್ ಅಂತಿದ್ದಾರೆ. ಹೀಗಾಗಿ ಅನಗತ್ಯವಾಗಿ ರಸ್ತೆಗಿಳಿದಿದ್ದಂತಹ ಬೈಕ್ ಸವಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಪೊಲೀಸರು ಬೈಕ್ ಸೀಸ್ ಮಾಡಿದ್ರು. ಅಲ್ಲದೆ ನಗರದ ವಿವಿಧೆಡೆ ತಪಾಸಣೆ ಮಾಡ್ತಾ ಇದ್ದು ಅನಗತ್ಯವಾಗಿ ಅಡ್ಡಾಡ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಹೋಮ ಹವನ ಮಾಡಿದ ಶಾಸಕ ಅಭಯ್ ಪಾಟೀಲ್ ಬಿಟ್ಟು 4 ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಮೇ 24ರಂದು ಬೆಳಗಾವಿಯ ಹೊಸೂರು ಬಸವಣ ಗಲ್ಲಿಯಲ್ಲಿ ಶಾಸಕ ಅಭಯ್ ನೇತೃತ್ವದಲ್ಲಿ ಹೋಮ ಹವನ ನಡೆದಿತ್ತು. ಘಟನೆ ಸಂಬಂಧ ಬೆಳಗಾವಿ ಮಹಾನಗರ ಪಾಲಿಕೆ ಕಿರಿಯ ಆರೋಗ್ಯ ನಿರೀಕ್ಷಕ ದೂರಿನ ಮೇರೆಗೆ ಬೆಳಗಾವಿಯ ಶಹಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸುನಿಲ್ ಮುತಗೇಕರ್, ಕಲ್ಲಪ್ಪ ಶಹಾಪುರಕರ್, ಜಯಂತ ಜಾಧವ್, ಗಿರೀಶ್ ದೋಂಗಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅನ್ಲಾಕ್ಗೆ ಅವಸರ ಪಡ್ತಿರೋದಕ್ಕೆ ಸಚಿವ ಎಸ್ಟಿ ಸೋಮಶೇಖರ್. ಮೈಸೂರಿನಲ್ಲಿ ಕೊರೋನಾ ಹೆಚ್ಚಾಗೋಕೆ ಬೆಂಗಳೂರಿನವರೇ ಕಾರಣನ? ಕೋವಿಡ್ ಟೆಸ್ಟ್ಗೆ ಜಾತಿ ಅಡ್ಡ ಬಂದಿದ್ದು ಹೇಗೆ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಜೂನ್ 7ರವರೆಗೆ ಮೈಸೂರಿನಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಆದರೆ ಜೂನ್ 7ರ ಬಳಿಕ ಮೈಸೂರು ಜಿಲ್ಲೆಯಲ್ಲಿ ಲಾಕ್ಡೌನ್ ಬೇಡ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಅಲ್ಲದೆ ಲಾಕ್ಡೌನ್ ಮುಂದುವರಿಸದಂತೆ ಸಿಎಂಗೆ ಮನವಿ ಮಾಡ್ತೇನೆ. ಜೂನ್ 7ರ ವೇಳೆಗೆ ಮೈಸೂರಿನಲ್ಲಿ 90% ಕೊರೋನಾ ನಿಯಂತ್ರಣಕ್ಕೆ ಬರುತ್ತೆ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಲಾಕ್ಡೌನ್ ಅವಶ್ಯಕತೆ ಇಲ್ಲ ಅಂತ ಸಚಿವ ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಹೆಚ್ಚಾಗೋದಕ್ಕೆ ಬೆಂಗಳೂರು ಸೇರಿದಂತೆ ಹೊರಗಿನಿಂದ ಬಂದವರೇ ಮುಖ್ಯ ಕಾರಣ ಅಂತ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಹೊರಗಿನಿಂದ ಬಂದವರು ಸೂಕ್ತ ಮಾಹಿತಿಯನ್ನು ನೀಡ್ತಾ ಇಲ್ಲ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗಿದೆ. ಮನೆ ಮನೆ ಸರ್ವೆ ಮಾಡಿದಾಗ ಹೊರಗಿನಿಂದ ಬಂದವರ ಬಗ್ಗೆ ನಿಖರ ಮಾಹಿತಿ ಸಿಗುತ್ತೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಕೊರೋನಾ ಸಾವಿನ ಸಂಖ್ಯೆಯನ್ನು ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ ಮುಚ್ಚಿಟ್ಟಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಅಲ್ಲದೆ ಕೊರೋನಾಗೆ ಬಲಿಯಾದವರ ಅಂತ್ಯಕ್ರಿಯೆ ಮಾಡಲೇಬೇಕು. ಹೀಗಾಗಿ ಸಾವಿನ ಸಂಖ್ಯೆ ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಅಧಿಕಾರಿಗಳ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಬಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗ್ತಾ ಇದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ ಅನ್ನುವಂತಿದ್ದು ರೋಗಿಗಳನ್ನ ಕೇಳೋರು ಇಲ್ಲದಂತಾಗಿದೆ. ಹಿರಿಯ ವೈದ್ಯರು, ವಿವಿಧ ವಿಭಾಗಗಳ ಮುಖ್ಯಸ್ಥರ ಅಸಹಕಾರದ ಬಗ್ಗೆ ಡಿಸಿಎಂ ಲಕ್ಷ್ಮಣ ಸವದಿಗೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ವಿನಯ್ ದಾಸ್ತಿಕೊಪ್ಪ ಮಾಹಿತಿ ಕೊಟ್ಟಿದ್ದು, 3 ವೈದ್ಯರು ಬಿಟ್ಟು ಉಳಿದವರು ಯಾರು ಕೂಡ ಕೋವಿಡ್ ವಾರ್ಡ್ಗೆ ಹೋಗಲ್ಲ ಅಂತ ಆರೋಪ ಮಾಡಿದ್ದಾರೆ. ಮನೆಯೊಂದು 3 ಬಾಗಿಲಿನಂತಾಗಿರುವಂತಹ ಬಿಮ್ಸ್ನ ವಿವಿಧ ಭಾಗಗಳ ಮುಖ್ಯಸ್ಥರಿಗೆ ಡಿಸಿಎಂ ಲಕ್ಷ್ಮಣ ಸವದಿ ಕೈ ಮುಗಿದು ಮನವಿ ಮಾಡಿದ್ದಾರೆ. ನಿನ್ನೆ ಪಿಪಿಇ ಕಿಟ್ ಧರಿಸಿ ಬಿಮ್ಸ್ನ ಕೋವಿಡ್ ವಾರ್ಡ್ಗಳಿಗೆ ಭೇಟಿ ನೀಡಿದ ಲಕ್ಷ್ಮಣ ಸವದಿ ಜನರಲ್ ವಾರ್ಡ್, ಐಸಿಯು ವಾರ್ಡ್ಗಳಲ್ಲಿನ ಅವ್ಯವಸ್ಥೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ವೈದ್ಯಕೀಯ ಮನೋಧರ್ಮ ಮರಿಬೇಡಿ, ನಿತ್ಯ 3 ಶಿಫ್ಟ್ನಲ್ಲಿ ಕೆಲಸ ಮಾಡಿ ಅಂತ ವೈದ್ಯರಿಗೆ ಸಲಹೆ ಕೊಟ್ಟರು. ಬೆಳಗಾವಿಯ ಬಿಮ್ಸ್ನಲ್ಲಿನ ಗುಂಪುಗಾರಿಕೆ ಬಗ್ಗೆ ಬಿಮ್ಸ್ನ ನಿರ್ದೇಶಕರು ಮಾತ್ರವಲ್ಲ, ಜನಪ್ರತಿನಿಧಿಗಳು ಕೂಡ ಆರೋಪ ಮಾಡಿದ್ದಾರೆ. ಬಿಮ್ಸ್ನಲ್ಲಿ 3 ಗುಂಪುಗಳಾಗಿವೆ ಅಂತ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡಿದ್ರು. ಹೀಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿರುವಂತಹ ಡಿಸಿಎಂ ಲಕ್ಷ್ಮಣ ಸವದಿ ಎಲ್ಲಾ ವಾರ್ಡ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಕೋವಿಡ್ ಕೇರ್ ಸೆಂಟರ್ ಅವ್ಯವಸ್ಥೆಯ ಆಗರವಾಗಿದೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಸೂಕ್ತ ಊಟ ಕೂಡ ನೀಡುತ್ತಿಲ್ಲ ಅಂತ ಸೋಂಕಿತರು ಆರೋಪ ಮಾಡುತ್ತಿದ್ದಾರೆ. ನಾವು ಸರಿಯಾಗಿ ಊಟ ತಿಂದು 5 ದಿನಗಳಾಗ್ತಾ ಇದ್ದು, ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನಮ್ಮನ್ನ ಮನೆಗೆ ವಾಪಸ್ ಕಳಿಸಿ ಅಂತ ಸಿಸಿಸಿಯಲ್ಲಿರುವ ಕೊರೋನಾ ಸೋಂಕಿತರು ಮನವಿ ಮಾಡಿದ್ದಾರೆ. ಕೊರೋನಾ ವೈರಸ್ ಮಕ್ಕಳ ಜೀವ ಹಿಂಡ್ತಾ ಇದೆ. ರಾಯಚೂರಿನಲ್ಲಿ 322 ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂತಹ ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದೆ. 5 ವರ್ಷದ ಒಳಗಿನ 322 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ರಾಯಚೂರು ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತೊಂದು ಕಡೆ ಕೊರೋನಾ 3ನೇ ಅಲೆಗೆ ರಾಯಚೂರು ಜಿಲ್ಲೆಯಲ್ಲಿ ಸಿದ್ಧತೆ ನಡೆಸಿದ್ದು, ರಿಮ್ಸ್ನಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲು 200 ಬೆಡ್ಗಳ ವಾರ್ಡ್ ತೆರೆಯುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹೆಬ್ಬಾಡಿಹುಂಡಿ ಗ್ರಾಮದ ಮಾರಿಗುಡಿ ಆವರಣದಲ್ಲಿ ಕೊರೋನಾ ಟೆಸ್ಟ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರೇ ಅಡ್ಡಿ ಮಾಡಿದ್ದಾರೆ. ಕೋವಿಡ್ ಟೆಸ್ಟ್ಗೆ ಎಲ್ಲಾ ಜಾತಿಯವರು ಬರ್ತಾರೆ, ಇದರಿಂದ ದೇವರಿಗೆ ಮೈಲಿಗೆಯಾಗುತ್ತೆ ಅಂತ ಹೆಬ್ಬಾಡಿಹುಂಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಲ ಗ್ರಾಮಸ್ಥರಿಗೆ ಅಡ್ಡಿ ಮಾಡಿದ್ದಾರೆ. ಬಳಿಕ ಅಂಗನವಾಡಿ ಕೇಂದ್ರದಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಪತ್ತೆಯಾದ ಕೊರೋನಾ ಟೆಸ್ಟ್ಗಳೆಷ್ಟು?
ಲಸಿಕೆ ಪಡೆದು ವಿದೇಶಕ್ಕೆ ತೆರಳುವವರಿಗೆ ಕೇರಳ ಸರ್ಕಾರ ರಿಲೀಫ್ ನೀಡುತ್ತಿರೋದು ಹೇಗೆ? ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಅಮೆರಿಕದ ನೆರವು ಹೇಗಿದೆ? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ದಿನನಿತ್ಯದ ಕೊರೋನಾ ಪ್ರಕರಣದಲ್ಲಿ ಭಾರಿ ಇಳಿಕೆ ಕಂಡಿದೆ. ಕಳೆದ 24 ಗಂಟೆಗಳಲ್ಲಿ 1,65,553 ಪ್ರಕರಣಗಳು ದಾಖಲಾಗಿದ್ದು 2.76 ಲಕ್ಷ ಸೋಂಕಿತರು ಗುಣಮುಖರಾಗಿದ್ದಾರೆ. ಕಳೆದೊಂದು ದಿನದಲ್ಲಿ 3,460 ಸೋಂಕಿತರು ಕೊರೋನಾಗೆ ಬಲಿಯಾಗಿದ್ದು ಈವರೆಗೆ 3,25,972 ಜನರು ಮೃತಪಟ್ಟಿದ್ದಾರೆ. ಇನ್ನು ದೇಶದಲ್ಲಿ 21.14 ಲಕ್ಷ ಸಕ್ರಿಯ ಕೊರೋನಾ ಪ್ರಕರಣಗಳಿದೆ. ವಿದೇಶಿ ಪ್ರವಾಸಕ್ಕೆ ಅನುಕೂಲವಾಗುವುದಕ್ಕೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ನೀಡಲು ಕೇರಳ ಸರ್ಕಾರ ನಿರ್ಧರಿಸಿದೆ. ಫಲಾನುಭವಿಗಳು ತಮ್ಮ ಪ್ರಸ್ತುತ ವ್ಯಾಕ್ಸಿನೇಷನ್ ಸ್ಥಿತಿಯ ಆಧಾರದ ಮೇಲೆ ಅಂತಿಮ ಅಥವಾ ತಾತ್ಕಾಲಿಕ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ವಿದೇಶಕ್ಕೆ ಪ್ರಯಾಣಿಸುವ ವ್ಯಕ್ತಿಗಳಿಗೆ ವ್ಯಾಕ್ಸಿನೇಷನ್ ಮತ್ತು ಅದರ ಪ್ರಮಾಣ ಪತ್ರವನ್ನು ಸರ್ಕಾರ ನೀಡಲಿದೆ. ಖಾಸಗಿ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಸ್ಟಾರ್ ಹೋಟೆಲ್ಗಳಲ್ಲಿ ವ್ಯಾಕ್ಸಿನ್ ನೀಡುವ ಪ್ಯಾಕೇಜ್ ತಕ್ಷಣವೇ ನಿಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರ ಖಡಕ್ ಸೂಚನೆ ಕೊಟ್ಟಿದೆ. ಕೆಲವು ಆಸ್ಪತ್ರೆಗಳು ವ್ಯಾಕ್ಸಿನ್ಗಾಗಿ ಹೋಟೆಲ್ ಜೊತೆ ಸೇರಿ ಪ್ಯಾಕೇಜ್ ಮಾಡಿವೆ. ಇದು ಕೇಂದ್ರ ಮಾರ್ಗಸೂಚಿಗಳಿಗೆ ವಿರುದ್ಧವಾಗಿದೆ. ಅಂತಹ ಆಸ್ಪತ್ರೆಗಳು ಹೋಟೆಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಕಪ್ಪು ಶಿಲೀಂಧ್ರ ಚಿಕಿತ್ಸೆಗೆ ಭಾರತದ ನೆರವಿಗೆ ಅಮೆರಿಕ ನಿಂತಿದೆ. ಕಪ್ಪು ಶಿಲೀಂಧ್ರ ಚಿಕಿತ್ಸೆಯಲ್ಲಿ ಬಳಸಲಾಗುವ ಆಂಫೋಟೆರಿಸಿನ್ ಬಿ ಇಂಜೆಕ್ಷನ್ನ ಮತ್ತೊಂದು ಸರಕು ಭಾರತವನ್ನು ತಲುಪಿದೆ. ಇಲ್ಲಿವರೆಗೆ ಒಟ್ಟು 2 ಲಕ್ಷ ಡೋಸ್ಗಳು ಅಮೆರಿಕದಿಂದ ಭಾರತ ತಲುಪಿವೆ ಅಂತ ಯುನೈಟೆಡ್ ಸ್ಟೇಟ್ಸ್ನ ಭಾರತದ ರಾಯಭಾರಿ ತಾರಣ್ಜಿತ್ ಸಿಂಗ್ ಸಂಧು ಹೇಳಿದ್ದಾರೆ. ಐಎಂಎ ಹಾಗೂ ಬಾಬಾ ರಾಮದೇವ್ ನಡುವಿನ ವಿವಾದವು ತಾರಕಕ್ಕೇರಿದೆ. ಈಗಾಗಲೇ ಭಾರತೀಯ ವೈದ್ಯಕೀಯ ಸಂಘಕ್ಕೆ ರಾಮದೇವ್ 25 ಪ್ರಶ್ನೆಗಳೊಂದಿಗೆ ಸವಾಲು ಹಾಕಿದ್ದಾರೆ. ಈ ಬೆನ್ನಲ್ಲೇ ಐಎಂಎ ಕೂಡ ರಾಮದೇವ್ಗೆ ಹಲವು ಪ್ರಶ್ನೆಗಳನ್ನು ಕೇಳುವ ಮೂಲಕ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದೆ. ಉತ್ತರಾಖಂಡದ ಐಎಂಎ ಕಾರ್ಯದರ್ಶಿ ಡಾಕ್ಟರ್ ಅಜಯ್ ಖನ್ನಾ ಬಾಬಾ ರಾಮದೇವ್ಗೆ ಪತ್ರ ಬರೆದಿದ್ದು ಬಾಬಾ ಮತ್ತು ಅವರ ತಂಡದ ಸದಸ್ಯರಾದ ಆಚಾರ್ಯ ಬಾಲಕೃಷ್ಣನ್ ನಮ್ಮೊಂದಿಗೆ ಮುಕ್ತ ಚರ್ಚೆಗೆ ಬರಬೇಕು ಅಂತ ಆಹ್ವಾನಿಸಿದ್ದಾರೆ. ಅಲ್ಲದೆ ಚರ್ಚೆಯ ದಿನಾಂಕ ಮತ್ತು ಸ್ಥಳವನ್ನ ನೀವೇ ನಿರ್ಧರಿಸಿ ಅಂತ ಉಲ್ಲೇಖಿಸಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪ್ರತಿನಿತ್ಯ ಏರಿಕೆಯಾಗ್ತಾನೆ ಇದೆ. ಕಳೆದ 2 ತಿಂಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗ್ತಾ ಇದ್ದು ನೆನೆಗೆ ಹೋಲಿಸಿದರೆ ಇಂದು ಪೆಟ್ರೋಲ್ ದರದಲ್ಲಿ ಕೊಂಚ ಏರಿಕೆಯಾಗಿದೆ. ಇದೇ ಮೊದಲ ಬಾರಿಗೆ ನಿನ್ನೆಯಿಂದ ಮುಂಬೈನಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಜೈಪುರದಲ್ಲೂ ಪೆಟ್ರೋಲ್ ದರ ಶತಕ ಬಾರಿಸಿದೆ. ಉತ್ತರಾಖಂಡದ ಖುಷಿಗಂಗಾದಲ್ಲಿ ಮತ್ತೊಂದು ಹಿಮಬಂಡೆ ಸ್ಫೋಟಗೊಳ್ಳುವ ಆತಂಕ ಎದುರಾಗಿದೆ. ಹಿಮಬಂಡೆ ಬಿರುಕು ಬಿಟ್ಟಿದೆ ಅಂತ ಸ್ಥಳೀಯರು ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳೀಯರ ಮಾಹಿತಿ ಮೇರೆಗೆ ವಿಜ್ಞಾನಿಗಳು ತಜ್ಞರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಯಾವುದೇ ಅಪಾಯವಿಲ್ಲ ಅಂತ ಎಸ್ಡಿಆರ್ಎಫ್ ಮೂಲಗಳು ತಿಳಿಸಿವೆ. ಭಾರತದಿಂದ ತಲೆಮರೆಸಿಕೊಂಡಿದ್ದಂತಹ ಪಿಎನ್ಬಿ ಹಗರಣದ ಆರೋಪಿ ವಜ್ರದ ಉದ್ಯಮಿ ಮೆಹುಲ್ ಚೋಕ್ಸಿ ಅವರನ್ನ ಡೊಮಿನಿಕಾ ದ್ವೀಪದಲ್ಲಿ ಬಂಧಿಸಲಾಗಿತ್ತು. ಮೆಹುಲ್ ಚೋಕ್ಸಿಯನ್ನ ಡೊಮಿನಿಕಾದಿಂದ ಗಡಿಪಾರು ಮಾಡುವ ಸಾಧ್ಯತೆಗಳಿರುವುದರಿಂದ ಆತನನ್ನ ಭಾರತಕ್ಕೆ ಕರೆತರಲು ದೆಹಲಿಯಿಂದ ಡೊಮಿನಿಕಾಗೆ ವಿಶೇಷ ವಿಮಾನವನ್ನ ಕಳುಹಿಸಲಾಗಿದೆ. ಕತಾರ್ ಎಕ್ಸಿಕ್ಯೂಟಿವ್ನ ಬಾಂಬಾರ್ಡಿಯರ್ ಗ್ಲೋಬಲ್ 5000 ಏರ್ ಕ್ರಾಫ್ಟ್ ಮೇ 28ರಂದೇ ಡೊಮಿನಿಕಾದ ಡಗ್ಲಸ್ ಚಾರ್ಲ್ಸ್ ಏರ್ಪೋರ್ಟ್ಗೆ ತಲುಪಿದೆ. ಜೂನ್ 1ರಿಂದ ಉಚಿತ ಸೇವೆ ಬಂದ್. ಈವರೆಗೆ ಅನಿಯಮಿತ ಫೋಟೋಗಳನ್ನ ಸ್ಟೋರ್ ಮಾಡೋದಕ್ಕೆ ಅವಕಾಶ ನೀಡುತ್ತಾದಂತಹ ಗೂಗಲ್ ಫೋಟೋಸ್ ಜೂನ್ 1ರಿಂದ ತನ್ನ ಉಚಿತ ಸೇವೆಯನ್ನ ನಿಲ್ಲಿಸಲಿದೆ. ಇದರ ಬದಲಾಗಿ ತಮ್ಮ ಗೂಗಲ್ ಖಾತೆಯ 15 GB ಉಚಿತ ಸ್ಟೋರೇಜ್ ಮುಗಿದ ಬಳಿಕ ಹೆಚ್ಚಿನ ಸ್ಟೋರೇಜ್ ಸೇವೆ ಬಳಸುವುದಕ್ಕೆ ಹಣ ಪಾವತಿ ಮಾಡಬೇಕಾದ ಅಗತ್ಯವಿದೆ. ಇಲ್ಲಿವರೆಗೆ ಗೂಗಲ್ ಫೋಟೋ ಬಳಕೆದಾರರು 16 MB ಗಿಂತಲೂ ಕಡಿಮೆ ಇರುವ ಹೈ ಕ್ವಾಲಿಟಿ ಇಮೇಜ್ಗಳನ್ನ ಅನಿಯಮಿತವಾಗಿ ಸ್ಟೋರ್ ಮಾಡಿಕೊಳ್ಳಬಹುದಿತ್ತು.